Hello everyone, welcome back to my YouTube channel Inspiring Maths. In this video I will discuss the new chapter Inverse Trigonometric Functions. ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫರ್ದರ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೋಡಿ, ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಬೋರ್ಡ್ ಎಕ್ಸಾಮ್ಗೆ ಇದರಿಂದ ಟೋಟಲ್ 8 ಮಾರ್ಕ್ಸ್ ಬರುತ್ತೆ. ಈ 8 ಮಾರ್ಕ್ಸ್ ಅಲ್ಲಿ 1 ಮಾರ್ಕಿನ 1 ಕ್ವಶನ್ ಇರುತ್ತೆ, 2 ಮಾರ್ಕಿನ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕಿನ 1 ಕ್ವಶನ್ ಇರುತ್ತೆ. ಅದಲ್ಲದೆ KCET-ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ KCET-ಗೆ ಇದರಿಂದ 2 to 3 ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇದರಲ್ಲಿ ಬರುವಂತಹ ಫಾರ್ಮುಲಾಸ್ ನೆಕ್ಸ್ಟ್ ನಾವು ಕಲಿಯುವಂತಹ ಡಿಫರೆನ್ಶಿಯೇಷನ್ ಮತ್ತೆ ಇಂಟಿಗ್ರೇಷನ್ ಅಲ್ಲಿ ರಿಪೀಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ನೋಡಿ, ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ನೋಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಚಾಪ್ಟರ್ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಕಲಿತಂತಹ ಇನ್ವರ್ಟಿಬಲ್ ಫಂಕ್ಷನ್ ಮತ್ತೆ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಈ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಅಂದ್ರೆ ಒಂದು ಫಂಕ್ಷನ್ ಇದೆ ಎಫ್ ಅನ್ನೋ ಫಂಕ್ಷನ್. A function f from a to b is said to be invertible function. Then there exists a function g from b to a. There exists a function g of x is equal to x and fog of x is equal to x. ಅಂದ್ರೆ ಗಾಫ್ ಅನ್ನೋ ಫಂಕ್ಷನ್ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ, ಫಾಗ್ ಅನ್ನೋ ಫಂಕ್ಷನ್ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಅವಾಗ ಈ ಎಫ್ ಅನ್ನೋ ಫಂಕ್ಷನ್ ನಾವು ಇನ್ವರ್ಟಿಬಲ್ ಅಂತ ಹೇಳ್ತೀವಿ, ಜಿ ಅನ್ನೋ ಫಂಕ್ಷನ್ ನಾವು ಇನ್ವರ್ಸ್ ಆಫ್ ಎಫ್ ಅಂತ ಹೇಳ್ತೀವಿ. ಇನ್ವರ್ಸ್ ಆಫ್ ಎಫ್ ಇಸ್ ಡಿನೋಟೆಡ್ ಬೈ ಎಫ್ ಪವರ್ -1 and read as f inverse. Since g is inverse of f, we will write f inverse is equal to g. So ದಯವಿಟ್ಟು ಅಬ್ಸರ್ವ್ ಮಾಡಿ, f is a function from a to b ಆಗಿ g ಅನ್ನೋ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ from the set b to a. Gauge of x is equal to x ಆಗುತ್ತೆ, fog of x is equal to x ಆಗುತ್ತೆ. ಆವಾಗ ಈ f ನ ನಾವು ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ಏನ್ ಅಬ್ಸರ್ವೇಷನ್ ಮಾಡಬೇಕು ಅಂತಿದ್ರೆ, ದಿಸ್ ಡೊಮೇನ್ ಆಫ್ f is equal to range of g and domain of b is equal to range of f. ಈ ಎರಡೂ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ವರ್ಟಿಬಲ್ ಫಂಕ್ಷನ್ ಆಗಬೇಕು ಅಂದ್ರೆ ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದ್ದಲ್ಲದೆ ಫಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದ್ದಲ್ಲದೆ ಅದರ ಜೊತೆಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ ಬರುತ್ತೆ. ಏನು ಅಂತಂದ್ರೆ, ಎಫ್ ಅನ್ನೋ ಫಂಕ್ಷನ್ ನಾನು ಇನ್ವರ್ಟಿಬಲ್ ಅಂತ ಹೇಳಬೇಕು ಅಂದ್ರೆ, ಎಫ್ ಅನ್ನೋ ಫಂಕ್ಷನ್ ನಾನು ಇನ್ವರ್ಟಿಬಲ್ ಅಂತ ಹೇಳಬೇಕು ಅಂದ್ರೆ ದಿಸ್ ಎಫ್ ಮಸ್ಟ್ ಬಿ ಬೈಜೆಕ್ಟಿವ್ ಫಂಕ್ಷನ್. ಎಫ್ ಮಸ್ಟ್ ಬಿ bijective function. Already we know that a bijective function is both 1 and onto. ಬೈಜೆಕ್ಟಿವ್ ಫಂಕ್ಷನ್ ಅಂತ ಅಂದ್ರೆ ಆ ಫಂಕ್ಷನ್ 1 ಆಗಿರಬೇಕು, ಆನ್ ಟು ಆಗಿರಬೇಕು. ಹಾಗಾದ್ರೆ 1 ಅಂತ ಅಂದ್ರೆ ಏನು? ಎ ಫಂಕ್ಷನ್ ಇಸ್ ಸೆಡ್ ಟು ಬಿ 1 ಇಫ್ ಎವ್ರಿ ಎಲಿಮೆಂಟ್ ಆಫ್ ಡೊಮೇನ್ ಮಸ್ಟ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಅಂದ್ರೆ 1 ಆಗ್ಬೇಕು ಅಂತಂದ್ರೆ ಆ ಡೊಮೇನ್ ಅಲ್ಲಿ ಇರುವಂತಹ ಪ್ರತಿ ಎಲಿಮೆಂಟ್ಗೂ ನಮ್ಗೆ ಕೋಡೊಮೇನ್ ಅಲ್ಲಿ ಡಿಸ್ಟಿಂಕ್ಟ್ ಇಮೇಜಸ್ ಸಿಗ್ತಾ ಹೋಗ್ಬೇಕು. ಅಂತ ಫಂಕ್ಷನ್ ನಾವು 1 ಅಂತ ಕರಿತೀವಿ. ಇನ್ನ ಆನ್ಟು ಫಂಕ್ಷನ್ ಅಂತ ಅಂದ್ರೆ, ಸೊ ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೇನ್ ಮಸ್ಟ್ ಹ್ಯಾವ್ ಪ್ರೀ ಇಮೇಜ್. ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೇನ್ ಮಸ್ಟ್ ಹ್ಯಾವ್ ಪ್ರೀ ಇಮೇಜ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದು 1 ಆಗಿರುತ್ತೆ, ಆನ್ಟು ಆಗಿರುತ್ತೆ. 1 ಆನ್ಟು ಆಗಿರೋದ್ರಿಂದ ಬೈಜೆಕ್ಟಿವ್ ಆಗುತ್ತೆ, ಬೈಜೆಕ್ಟಿವ್ ಆಗಿರೋದ್ರಿಂದ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಈ ಎಲ್ಲಾ ಕಂಡೀಷನ್ ನೋಡ್ಕೊಂಡು ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಹೋಗುವ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಾಗುತ್ತೆ ಅಂತ ನೋಡಿ, ಫಸ್ಟ್ ಇಯರ್ಗೆ ನಾವು ಒಂದು ಫಂಕ್ಷನ್ ನ ಡಿಫೈನ್ ಮಾಡ್ತೀವಿ, ಸೈನ್ ಅನ್ನುವಂತ ಒಂದು ಫಂಕ್ಷನ್. ಸೈನ್ ಇಸ್ ಎ ಫಂಕ್ಷನ್ ಫ್ರಮ್ ಸೆಟ್ ಆಫ್ ರಿಯಲ್ಸ್ ಟು ಸೆಟ್ ಆಫ್ ರಿಯಲ್ಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ದಿಸ್ ಎಕ್ಸ್ ಕಂಪ್ಲೀಟ್ಲಿ ಇನ್ ರೇಡಿಯನ್ಸ್. ಇಲ್ಲಿ ಬರುವಂತಹ ಪ್ರತಿ ರಿಯಲ್ ನಂಬರ್ ನಾನು ರೇಡಿಯನ್ ಅಂತಾಗಿನೇ ಕನ್ಸಿಡರ್ ಮಾಡ್ತೀನಿ. ಸೊ ಈ ರೇಡಿಯನ್ ಇನ್ಪುಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಟೋಟಲ್ ಔಟ್ಪುಟ್ ಏನಾಗಿರುತ್ತೆ ಸೈನ್ ಎಕ್ಸ್ ಆಗಿರುತ್ತೆ. ಹಂಗಂದ್ರೆ ಸೊ ರೇಂಜ್ ಆಫ್ ಸೈನ್ ಎಕ್ಸ್ ಏನಾಗಿತ್ತು ಅಂತ ಒಂದ್ಸರಿ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಸೊ ನಾವು ಇನ್ಪುಟ್ ಏನೇ ಸಬ್ಸ್ಟಿಟ್ಯೂಟ್ ಮಾಡಿ ಔಟ್ಪುಟ್ ಯಾವಾಗ್ಲೂ ಏನಾಗಿರ್ತಿತ್ತು ಅಂತಂದ್ರೆ ಔಟ್ಪುಟ್ ಯಾವಾಗ್ಲೂ -1 to +1 ಮಧ್ಯೆ ಮಾತ್ರ ಇರ್ತಿತ್ತು. ಅದಕ್ಕೋಸ್ಕರನೇ ರೇಂಜ್ ಆಫ್ ಸೈನ್ ಎಕ್ಸ್ ನಾವು ಕ್ಲೋಸ್ ಇಂಟರ್ವಲ್ -1 to 1 ಅಂತ ಹೇಳಿದ್ವಿ. ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಕೋಡೊಮೇನ್ ಸೆಟ್ ಆಫ್ ರಿಯಲ್ಸ್ ಇದೆ, ಆಮೇಲೆ ರೇಂಜ್ -1 to 1 ಇದೆ. ಹಂಗಾರೆ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೇನ್. range is not equal to codomain, then the function is not onto no concept ನಮಗೆ ಗೊತ್ತಿದೆ. If range is not equal to codomain, then that function is not onto.
ಫಂಕ್ಷನ್ ನಾಟ್ ಆನ್ ಟು ಆಗಿಲ್ಲ ಅಂತಂದ್ರೆ, ಫಂಕ್ಷನ್ ನಾಟ್ ಆನ್ ಟು ಅಂತಂದ್ರೆ ಅದಕ್ಕೆ ನಾವು ಇನ್ವರ್ಸ್ ನ ಡಿಫೈನ್ ಮಾಡಕ್ಕಾಗಲ್ಲ. ಹಂಗಾದ್ರೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಹೆಂಗ್ ಡಿಸ್ಕಸ್ ಮಾಡೋದು? ಈ ಫಂಕ್ಷನ್ ಆನ್ ಟು ಆಗಿಲ್ಲ, ಬಟ್ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಬಟ್ ಆಲ್ರೆಡಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ಬಿಟ್ಟಿದೀವಿ. ನೋಡೋಣ ಈ ಫಂಕ್ಷನ್ 1 ಆಗುತ್ತಾ ಇಲ್ವಾ ಅಂತ. ಸೊ ಫಂಕ್ಷನ್ 1 ಅಂತ ಹೇಳಿದ್ರೆ ನಾವೇನಂತ ಹೇಳಿದ್ವಿ, ಡೊಮೇನ್ ಅಲ್ಲಿರುವಂತಹ ಪ್ರತಿ ಎಲಿಮೆಂಟ್ಗೂ ಡಿಸ್ಟಿಂಕ್ಟ್ ಇಮೇಜಸ್ ಸಿಗ್ತಾ ಹೋಗ್ಬೇಕು ಅಂತ. ಈಗ ಎಕ್ಸ್ ವ್ಯಾಲ್ಯೂ 0 ಆದ್ರೆ ಸೈನ್ 0 ವ್ಯಾಲ್ಯೂ ಏನಾಗುತ್ತೆ? 0. ಅದೇ ಎಕ್ಸ್ ವ್ಯಾಲ್ಯೂ ಪೈ ಆದ್ರೆ ಸೈನ್ ಪೈ ವ್ಯಾಲ್ಯೂ ಏನಾಗುತ್ತೆ? 0. ನೋಡಿ, 0 ಮತ್ತೆ ಪೈ ಅನ್ನುವು ಎರಡು ಬೇರೆ ಬೇರೆ ಎಲಿಮೆಂಟ್, ಬಟ್ ಈ ಎರಡೂ ಬೇರೆ ಎಲಿಮೆಂಟ್ ಸೇಮ್ ನಂಬರಿಂಗ್ ಮ್ಯಾಚ್ ಕನೆಕ್ಟ್ ಆಗ್ತಾ ಇದಾವೆ. ಸೇಮ್ ನಂಬರಿಂಗ್ ಕನೆಕ್ಟ್ ಆಗ್ತಾ ಇದಾವೆ ಅಂತಿದ್ರೆ two distinct elements of domain are connecting to same element, then that function is not 1 ಅಂದ್ರೆ ಈ ಫಂಕ್ಷನ್ 1 ಆಗಿಲ್ಲ, ಆನ್2 ಆಗಿಲ್ಲ. ಫಂಕ್ಷನ್ 1 ಆಗಿಲ್ಲ, ಆನ್2 ಆಗಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಬೈಜೆಕ್ಟಿವ್. ಇಫ್ ಇಟ್ ಇಸ್ ನಾಟ್ ಬೈಜೆಕ್ಟಿವ್, then it is not invertible. If it is not invertible, then we cannot define inverse function. ಅಂದ್ರೆ ಇನ್ವರ್ಸ್ ಫಂಕ್ಷನ್ ಡಿಫೈನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಫಸ್ಟ್ ಅದು 1 ಆಗಬೇಕು, ಆನ್2 ಆಗಬೇಕು. ಆನ್2 ಆಗಬೇಕು ಅಂತಂದ್ರೆ ನಾನು ಈ ಕೋಡಮ್ ಅನ್ನ ಎಲ್ಲಿಗೆ ರಿಸ್ಟ್ರಿಕ್ಟ್ ಮಾಡಬೇಕು? ಕ್ಲೋಸ್ ಇಂಟರ್ವಲ್ -1 to 1 ಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಹಂಗಂದ್ರೆ ಈ ಫಂಕ್ಷನ್ ರೇಂಜ್ ನ ನಾನು ಕ್ಲೋಸ್ ಇಂಟರ್ವಲ್ -1 to 1 ಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡೆ. ಡೊಮೇನ್ -1 to 1 ಆಯ್ತು, ರೇಂಜ್ ಅದಾಯ್ತು. ಹಂಗಾದ್ರೆ ಫಂಕ್ಷನ್ ಆನ್2 ಆಗುತ್ತೆ. sin x ಅನ್ನೋ ಫಂಕ್ಷನ್ ಏನಾಗುತ್ತೆ? ಆನ್2 ಆಗುತ್ತೆ. sin x ಅನ್ನೋ ಫಂಕ್ಷನ್ ಆನ್2 ಆಯ್ತು, ಬಟ್ ಇದೇ ಫಂಕ್ಷನ್ 1 ಆಗಬೇಕು ಅಂತಂದ್ರೆ ಡೊಮೈನ್ ಅನ್ನು ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ಡೊಮೈನ್ ಅನ್ನು ಹೆಂಗ್ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅಂದ್ರೆ ಆ ಡೊಮೈನ್ ಅಲ್ಲಿರುವಂತಹ ಪ್ರತಿ ಎಲಿಮೆಂಟಿಗೂ ಸೊ ಒಂದೊಂದು ಡಿಸ್ಟಿಂಕ್ಟ್ ಇಮೇಜ್ ಇದೆ ಅಂತ ತೋರಿಸಬೇಕು. ಆ ಡಿಸ್ಟಿಂಕ್ಟ್ ಇಮೇಜ್ ಇದೆ ಅಂತ ಹೆಂಗ್ ತೋರಿಸೋದು ಅಂತಂದ್ರೆ ಅದರದ್ದು ಒಂದು sin x ಗ್ರಾಫ್ ನೋಡೋಣ. ಎಲ್ಲಿ ಅಂದ್ರೆ ಡೊಮೈನ್ ಅನ್ನ ಯಾವ ಇಂಟರ್ವಲ್ ಗೆ ಅಥವಾ ಯಾವ ಸೆಟ್ ಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ನಾವು ಆ ಫಂಕ್ಷನ್ ಅನ್ನ 1 ಆಗಿ ಮಾಡಬಹುದು ಅಂತ. ನೋಡಿ, ಇದು ಈ ಫಂಕ್ಷನ್ sin x. ನೋಡಿ, ಇದು ಫಂಕ್ಷನ್, ಇದು sin x ಗ್ರಾಫ್ ಆಗುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ sin x. ಇಲ್ಲಿ ನೋಡಿ, x is equal to 0 ಇದ್ದಾಗ y ವ್ಯಾಲ್ಯೂ 0 ಇದೆ, ಅಂದ್ರೆ sin 0 is 0. x π/2 ಆದಾಗ y ವ್ಯಾಲ್ಯೂ 1 ಆಗುತ್ತೆ. x -π/2 ಆದಾಗ y ವ್ಯಾಲ್ಯೂ -1 ಆಗುತ್ತೆ. ಅದೇ ಅಂದ್ರೆ ಈ ಫಂಕ್ಷನ್, ಬಟ್ ಇಲ್ಲಿ ನೋಡಿ 3π/2 ಆದಾಗ ಏನಾಗುತ್ತೆ? ಸೊ -1 ಆಗುತ್ತೆ. ನಾನು ಒಂದ್ ವೇಳೆ ಇಂಟರ್ವಲ್ ನ ಏನಾದ್ರು -π/2 ಇಂದ +3π/2 ವರೆಗೂ ರೆಸ್ಟ್ರಿಕ್ಟ್ ಮಾಡಿದೆ ಅಂತಾರೆ ಅವಾಗ್ಲೂ ಕೂಡ ಫಂಕ್ಷನ್ 1 ಆಗಲ್ಲ. ಯಾಕೆ 1 ಆಗಲ್ಲ ಅಂದ್ರೆ -π/2 ವ್ಯಾಲ್ಯೂನು -1 ಆಗಿದೆ, +3π/2 ವ್ಯಾಲ್ಯೂನು -1 ಆಗಿದೆ. ಅಂದ್ರೆ ಟೂ different elements or two distinct elements of domain have same image ಆಗುತ್ತೆ. therefore function 1 ಆಗಲ್ಲ. ಅಂದ್ರೆ ಫಂಕ್ಷನ್ 1 ನ ಮಾಡಲೇಬೇಕು ಅಂತಂದ್ರೆ ನಾನು ಎಲ್ಲಿವರೆಗೂ ಡಿಫೈನ್ ರಿಸ್ಟ್ರಿಕ್ಟ್ ಮಾಡ್ಕೋಬಹುದು? ಅಂದ್ರೆ ಒಂದ್ ವೇಳೆ -π/2 ಇಂದ π ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ? ನೋಡೋಣ. -π/2 π ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದಾದ್ರೆ sin 0 ವ್ಯಾಲ್ಯೂನು 0 ಆಗಿದೆ, sin π ವ್ಯಾಲ್ಯೂನು 0 ಆಗಿದೆ, ಅವಾಗಲೂ ಕೂಡ ಫಂಕ್ಷನ್ 1 ಆಗಲ್ಲ. ಸೊ ಹಂಗಂದ್ರೆ ಇದನ್ನ ಈ ಕಡೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿರುವಂತ ಯಾವುದೋ ಒಂದು ವ್ಯಾಲ್ಯೂಗೆ, ಇಲ್ಲಿರುವಂತ ಯಾವುದೋ ಒಂದು ವ್ಯಾಲ್ಯೂಗೆ, ಸೊ ಎರಡು ವ್ಯಾಲ್ಯೂ ಸೇಮ್ ಆಗುತ್ತೆ. ಇಲ್ಲಿಗೂ ಕೂಡ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದಾಗಲ್ಲ. ಹಾಗಾದ್ರೆ ಎಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೋಬಹುದು ನಾನು? ಸೊ ಈಸಿಯಾಗಿ ನೋಡೋದಾದ್ರೆ ಈ -π/2 ಇಂದ +π/2 ವರೆಗೂ ನೋಡೋದಾದ್ರೆ, -π/2 ಇಂದ +π/2 ವರೆಗೂ ನೋಡಿದ್ರೆ ಏನು, ಡೊಮೇನ್ ಅಲ್ಲಿ ಬರುವಂತಹ ಪ್ರತಿ ಎಲಿಮೆಂಟ್ಗೂ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಸಿಗ್ತಾ ಹೋಗುತ್ತೆ, ಡಿಸ್ಟಿಂಕ್ಟ್ ಇಮೇಜಸ್ ಸಿಗ್ತಾ ಹೋಗುತ್ತೆ. ಅವಾಗ ಈ ಫಂಕ್ಷನ್ ಏನಾಗಿ ಕನ್ವರ್ಟ್ ಆಗುತ್ತೆ? 1 ಆಗಿ ಕನ್ವರ್ಟ್ ಆಗುತ್ತೆ. ಹಂಗಂದ್ರೆ sin x ಫಂಕ್ಷನ್ ನ R ಡಿಫೈನ್ ಮಾಡಿದಾಗ ಅದು ಬೈಜೆಕ್ಟಿವ್ ಆಗಿರಲಿಲ್ಲ. ಇವಾಗ ಬೈಜೆಕ್ಟಿವ್ ಆಗ್ಬೇಕು ಅಂದ್ರೆ ನಾನು ಡೊಮೈನ್ ಎಲ್ಲಿಂದ ಎಲ್ಲಿವರೆಗೂ ರಿಸ್ಟ್ರಿಕ್ಟ್ ಮಾಡಬೇಕು? -π/2 +π/2 ವರೆಗೂ ರಿಸ್ಟ್ರಿಕ್ಟ್ ಮಾಡಬೇಕು. ಕೋಡೊಮೈನ್ ಎಲ್ಲಿಂದ ಎಲ್ಲಿವರೆಗೂ ರಿಸ್ಟ್ರಿಕ್ಟ್ ಮಾಡಬೇಕು? -1 to +1 ವರೆಗೂ ರಿಸ್ಟ್ರಿಕ್ಟ್ ಮಾಡಲೇಬೇಕು. ರಿಸ್ಟ್ರಿಕ್ಟ್ ಮಾಡಿಲ್ಲ ಅಂತಂದ್ರೆ ಆ ಫಂಕ್ಷನ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಹಂಗಂದ್ರೆ ಇವಾಗ sin x ಫಂಕ್ಷನ್ ಗೆ ನಾವು ಡೊಮೈನ್ ಅನ್ನ -π/2 +π/2 ರೇಂಜ್ ನ -1 to 1 ವರೆಗೂ ರಿಸ್ಟ್ರಿಕ್ಟ್ ಮಾಡಿದೀವಿ. ನಾವು ದಿಸ್ ಫಂಕ್ಷನ್ ಈಸ್ ಎಲಿಜಿಬಲ್ ಟು ಬಿಕಮ್ ಆನ್ ಇನ್ವರ್ಸ್ ಫಂಕ್ಷನ್. sin x ಗೆ ಈಗ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ನಾನು sin ಇನ್ವರ್ಸ್ x ಅಂತ ಇದನ್ನ ಡಿಫೈನ್ ಮಾಡ್ತೀನಿ. ಸೊ ಇಟ್ ಇಸ್ ದ ನೊಟೇಷನ್ ಆಫ್ sin ಇನ್ವರ್ಸ್ x. sin ಇನ್ವರ್ಸ್ x is defined from closed interval -π/2 +π/2 closed interval -1 to +1. ನೋಡಿ, ತುಂಬಾ ಸಿಂಪಲ್ ಆಗಿ
ನಾವು f is a function from a to b ಅಂತ ಹೇಳಿದಾಗ ಇಲ್ಲಿರುವಂತಹ ಒಂದು x ಅನ್ನೋ ಎಲಿಮೆಂಟ್ ಇಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ f of x is equal to y ಅಂತ ಬರೀತಿದ್ವಿ. ಇದರ ಇನ್ವರ್ಸ್ ಫಂಕ್ಷನ್ f ಇನ್ವರ್ಸ್ b is a function from b to a ಅಂತ ಅಂದ್ರೆ ಸೊ ಇದರಲ್ಲಿ b ಅನ್ನೋ ಸೆಟ್ ಅಲ್ಲಿ y ಅನ್ನೋ ಎಲಿಮೆಂಟ್ ಇದೆ, a ಅನ್ನೋ ಸೆಟ್ ಅಲ್ಲಿ x ಅನ್ನೋ ಎಲಿಮೆಂಟ್ ಇದೆ ಅಂದ್ರೆ y x ಗೆ ಕನೆಕ್ಟ್ ಆಗಿರ್ಲೇಬೇಕು. ಅದನ್ನ ನಾವೇನಂತ ಬರೀತಿದ್ವಿ f ಇನ್ವರ್ಸ್ ಆಫ್ y is equal to x. ಇದು ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ಇದು ಗೊತ್ತಿರಲಿ. ಸೊ ನೋಡಿ f is a function from a to b ಆಗಿ ಡೊಮೇನ್ ಅಲ್ಲಿ x ಅನ್ನೋ ಎಲಿಮೆಂಟ್ ಇದೆ, ಕೋಡೊಮೇನ್ ಅಲ್ಲಿ y ಅನ್ನೋ ಎಲಿಮೆಂಟ್ ಇದೆ ಅಂತ ಅಂದಾಗ ಇವೆರಡು ರಿಲೇಟ್ ಆಗಿದ್ದು ಇವೆರಡು ಕನೆಕ್ಟ್ ಆಗಿದ್ದು ಅಂತಂದ್ರೆ ನಾವು ಅದನ್ನ ಏನಂತ ಬರೀತೀವಿ f of x is equal to y. ಈಗ f ಇನ್ವರ್ಸ್ ಇಸ್ ಎ ಫಂಕ್ಷನ್ ಫ್ರಮ್ b to a ಆಗಿ b ಅಲ್ಲಿ y ಇದೆ, a ಅಲ್ಲಿ x ಇದೆ ಅಂದ್ರೆ ಐ ವಿಲ್ ರೈಟ್ ಇಟ್ ಆಸ್ f ಇನ್ವರ್ಸ್ ಆಫ್ y is equal to a. f ಇನ್ವರ್ಸ್ ಆಫ್ y is equal to a. ಸಿಮಿಲರ್ಲಿ ಈಗ sin x is a function from minus pi by 2 plus pi by 2 to close interval minus 1 to 1 ಆಗಿದೆ ಅಂದ್ರೆ ಇದರ ಇನ್ವರ್ಸ್ ಫಂಕ್ಷನ್ ನ ನಾವು ಎಲ್ಲಿಂದ ಡಿಫೈನ್ ಮಾಡಬಹುದು? sin ಇನ್ವರ್ಸ್ x ಅನ್ನು ನಾವು ಸೊ ಎಲ್ಲಿಂದ ಡಿಫೈನ್ ಮಾಡಬಹುದು? ಸೊ ನಾನು ಅವಾಗಲೇ ಹೇಳಿದ್ದೀನಿ ಈ sin x ದ ಕೋಡೊಮೇನ್ ಅಥವಾ ರೇಂಜ್ ಇದಕ್ಕೆ ಡೊಮೇನ್ ಆಗಬೇಕು. ಡೊಮೇನ್ ಆಗಬೇಕು ಅಂದ್ರೆ ಏನಾಗುತ್ತೆ? ಅದು ಕ್ಲೋಸ್ ಇಂಟರ್ವಲ್ -1, +1 to ಓಪನ್ ಕ್ಲೋಸ್ ಇಂಟರ್ವಲ್ -pi by 2, +pi by 2. sin ಇನ್ವರ್ಸ್ x ಗೆ ಡೊಮೇನ್ ಕ್ಲೋಸ್ ಇಂಟರ್ವಲ್ -1, 1 ಆಯ್ತು, ರೇಂಜ್ -pi by 2 +pi by 2 ಆಯ್ತು. ಅಬ್ಸರ್ವ್ ಮಾಡಿ sin x ಇನ ಡೊಮೇನ್ ಇಲ್ಲಿ ರೇಂಜ್ ಆಗುತ್ತೆ, sin x ಇನ ಕೋಡೊಮೇನ್ ಇಲ್ಲಿ ಡೊಮೇನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕನ್ವರ್ಟ್ ಆಗಿದ್ರೆ ಮಾತ್ರ ನಾವು ಏನಂತ ಡಿಫೈನ್ ಮಾಡಕ್ಕಾಗುತ್ತೆ? ಇನ್ವರ್ಸ್ ಫಂಕ್ಷನ್ ನ ಡಿಫೈನ್ ಮಾಡಕ್ಕಾಗುತ್ತೆ. ಇದು sin ಇನ್ವರ್ಸ್ x ದ ಕತೆ. ಹಂಗಾದ್ರೆ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ನಮ್ಗೆ, ಏನಂದ್ರೆ ಈ ಡೊಮೇನ್ ಅನ್ನ ನಾವು -pi by 2 +pi by 2 ನೇ ರೆಸ್ಟ್ರಿಕ್ಟ್ ಮಾಡಬಹುದಾ ಅಥವಾ ಬೇರೆ ಇಂಟರ್ವಲ್ ಗೆ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ವಾ ಅನ್ನೋ ಅಂತ. ಹಂಗಾದ್ರೆ ನೋಡೋಣ ಎಲ್ಲಿಂದ ಎಲ್ಲಿವರೆಗೂ ರೆಸ್ಟ್ರಿಕ್ಟ್ ಮಾಡಬಹುದು ಅಂತ. ಇನ್ನೊಂದು ಇಂಟರ್ವಲ್ ನ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿ pi by 2 ಇದೆ, ಇಲ್ಲಿ 3pi by 2 ಇದೆ. ನಾನು ಏನಾದ್ರೂ ಇಂಟರ್ವಲ್ ಅನ್ನ +pi by 2 ಇಂದ +3pi by 2 ವರೆಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ಅವಾಗ್ಲೂ ಕೂಡ ಈ ಫಂಕ್ಷನ್ 1 ಆಗುತ್ತೆ. ಹಂಗಂದ್ರೆ ಸೊ ನಾನು ಇಂಟರ್ವಲ್ ನ ಇಲ್ಲಿಂದ ಇಲ್ಲಿವರೆಗೂ ರೆಸ್ಟ್ರಿಕ್ಟ್ ಮಾಡಬಹುದು, ಅಗೇನ್ pi by 2 ಇಂದ 3pi by 2. ಸೊ ಅದರ ಜೊತೆಗೆ ಇನ್ನೂ ಒಂದು ಇಂಟರ್ವಲ್ ಅಲ್ಲೂ ಕೂಡ ನಾನು ಫಂಕ್ಷನ್ 1 ಆಗಿ ಕನ್ವರ್ಟ್ ಮಾಡಬಹುದು. ಅದು ಯಾವುದು ಅಂದ್ರೆ 3pi by 2 ಇಂದ 5pi by 2 ವರೆಗೂ. ಅದೇ ತರ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ 5pi by 2 ಇಂದ ಸೊ 7pi by 2 ವರೆಗೂ. ಸೊ ಈ ಎಲ್ಲಾ ಇಂಟರ್ವಲ್ ಗಳಿಗೂ ರೆಸ್ಟ್ರಿಕ್ಟ್ ಮಾಡಿದಾಗ ಫಂಕ್ಷನ್ 1 ಆಗಿ ಕನ್ವರ್ಟ್ ಆಗುತ್ತೆ. ರೇಂಜ್ ಆಲ್ರೆಡಿ ಕ್ಲೋಸ್ ಇಂಟರ್ವಲ್ -1 to 1 ಇರೋದ್ರಿಂದ ಫಂಕ್ಷನ್ ಆನ್ ಆಗಿರುತ್ತೆ. ಈ ಎಲ್ಲಾ ಇಂಟರ್ವಲ್ಸ್ ಗಳಲ್ಲೂ ಕೂಡ ನಾನು ಫಂಕ್ಷನ್ ಗೆ ಇನ್ವರ್ಸ್ ಫಂಕ್ಷನ್ ನ ಡಿಫೈನ್ ಮಾಡಬಹುದು. ಬಟ್ ಈ ಎಲ್ಲಾ ಇಂಟರ್ವಲ್ಸ್ ಗಳನ್ನ ತಗೊಂಡ್ರಲ್ಲಿ ಸೊ -pi by 2 ನ +pi by 2 ನ ಮಾತ್ರ ಚೂಸ್ ಮಾಡಿ ಈ -pi by 2 +pi by 2 ನ sin ಇನ್ವರ್ಸ್ x ಗೆ ರೇಂಜ್ ಅಂತ ಡಿಫೈನ್ ಮಾಡಿದಾಗ ಈ ಬ್ರಾಂಚ್ ಅನ್ನ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ sin ಇನ್ವರ್ಸ್ x ರೇಂಜ್ -pi by 2 +pi by 2 ಆದಾಗ ಮಾತ್ರ. ಇವು ಕೂಡ ಇನ್ವರ್ಸ್ ಫಂಕ್ಷನ್ ನ ಡಿಫೈನ್ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ. ಬಟ್ ನಾನು -pi by 2 ನ +pi by 2 ನ ಮಾತ್ರ ಸೊ ಚೂಸ್ ಮಾಡಿ ಆ ಬ್ರಾಂಚ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಚೂಸ್ ಮಾಡ್ತೀವಿ. ಯಾವ್ದನ್ನ? ಕ್ಲೋಸ್ ಇಂಟರ್ವಲ್ -pi by 2 +pi by 2 ನ ಮಾತ್ರ. ಇದೇ ತರ ನಾನು cos x ಫಂಕ್ಷನ್ ಗೆ ಏನಾಗುತ್ತೆ, tan x ಫಂಕ್ಷನ್ ಗೆ ಹೆಂಗ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಸೊ ಉಳಿದ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಹೆಂಗ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇವಾಗ ನೋಡೋಣ. ಎಸ್ ನೋಡಿ, ಇದು cos x ಫಂಕ್ಷನ್ ದ ಗ್ರಾಫ್. cos x ಫಂಕ್ಷನ್ ದ ಗ್ರಾಫ್ ಅಲ್ಲಿ ನೋಡಿದ್ರೆ x 0 ಆದಾಗ y ವ್ಯಾಲ್ಯೂ 1 ಆಗಿರುತ್ತೆ. x pi by 2 ವ್ಯಾಲ್ಯೂ ಆದಾಗ ಸೊ y ವ್ಯಾಲ್ಯೂ ಅಂದ್ರೆ cos ವ್ಯಾಲ್ಯೂ 0 ಆಗಿರುತ್ತೆ. -pi by 2 ಆದಾಗಲೂ ಕೂಡ ಏನಾಗಿರುತ್ತೆ? 0 ಆಗಿರುತ್ತೆ. -pi ಆದಾಗ ಸೊ -1 ಆಗಿರುತ್ತೆ. +pi ಆದಾಗಲೂ ಕೂಡ -1 ಆಗಿರುತ್ತೆ. +2pi ಆದಾಗ +1 ಆಗಿರುತ್ತೆ. +1 ಆಗಿರುತ್ತೆ. ಹಂಗಂದ್ರೆ ಈ cos x ಫಂಕ್ಷನ್ ಗೆ ನಾನು ಡೊಮೇನ್ ಅನ್ನ ಯಾವ ಇಂಟರ್ವಲ್ ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಸೊ 1 ಆಗುತ್ತೆ ಅಂತ ನೋಡೋಣ. ಆಲ್ರೆಡಿ ನಮ್ಗೆ ಗೊತ್ತು cos x ಫಂಕ್ಷನ್ ದ ರೇಂಜ್ ಕೂಡ ಕ್ಲೋಸ್ ಇಂಟರ್ವಲ್ -1, 1 ಆಗುತ್ತೆ. ಇದನ್ನ ನಾವು ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಎಲ್ಲಾನು ಡಿಸ್ಕಸ್ ಮಾಡಿದ್ದೇವೆ. ದಯವಿಟ್ಟು ನೆನಪಿಟ್ಟುಕೊಳ್ಳಿ, ದ ರೇಂಜ್ ಆಫ್ cos ಫಂಕ್ಷನ್ ಈಸ್
ಕ್ಲೋಸ್ ಇಂಟರ್ವಲ್ -1 to 1. ಅಂದ್ರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಅಂತ ಡಿಫೈನ್ ಮಾಡಿದೆ ಅಂದ್ರೆ ಫಂಕ್ಷನ್ ಆನ್ ಟು ಆಗಿಬಿಡುತ್ತೆ. ಬಟ್ ನನಗೆ 1 ಅಂತ ಡಿಫೈನ್ ಮಾಡಬೇಕು ಅಂದ್ರೆ ಡೊಮೈನ್ ಅನ್ನ ನಾನು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ಡೊಮೈನ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅಂದ್ರೆ ಫಂಕ್ಷನ್ 1 ಆಗ್ಲೇಬೇಕು. ಸೊ ನೋಡಿ -π/2 ಇಂದ +π/2 ಗೆ ಏನಾದ್ರೂ ನಾವು ರಿಸ್ಟ್ರಿಕ್ಟ್ ಮಾಡಿದೀವಿ ಅಂದ್ರೆ 1 ಆಗ್ಬೋದಾ ಅಂತ ನೋಡೋಣ. cos -π/2 ವ್ಯಾಲ್ಯೂ ಇಸ್ 0, cos +π/2 ವ್ಯಾಲ್ಯೂ ಇಸ್ 0. -π/2 ಮತ್ತೆ +π/2 ಎರಡೂ ಡಿಫರೆಂಟ್ ವ್ಯಾಲ್ಯೂ, ಬಟ್ ಎರಡೂ ಡಿಫರೆಂಟ್ ವ್ಯಾಲ್ಯೂ 0 ಗೆ ಕನೆಕ್ಟ್ ಆಗ್ತಿದೆ ಅಂದ್ರೆ ಆ ಫಂಕ್ಷನ್ 1 ಆಗಲ್ಲ. ಹಂಗಾರೆ -π/2 ಇಂದ +π/2 ವರೆಗೂ ರಿಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಸೊ ಹಂಗಾರೆ ನೆಕ್ಸ್ಟ್ ನೋಡೋಣ, 0 ಇಂದ ಏನಾದ್ರು ಗೆ ರಿಸ್ಟ್ರಿಕ್ಟ್ ಮಾಡಕ್ಕಾಗತ್ತಾ ಅಥವಾ -π ಇಂದ ಏನಾದ್ರು 0 ರಿಸ್ಟ್ರಿಕ್ಟ್ ಮಾಡಬಹುದಾ ಅಂತ ನೋಡಿ. -π ಇಂದ 0 ರಿಸ್ಟ್ರಿಕ್ಟ್ ಮಾಡಿದಾಗ ಇಲ್ಲಿ -π ಇಲ್ಲಿ ವ್ಯಾಲ್ಯೂ -1 ಇದೆ, 0 ಅಲ್ಲಿ +1 ಇದೆ, ಕಂಪ್ಲೀಟ್ ರೇಂಜ್ ಬಂದು ಹೋಗುತ್ತೆ. -π to 0 ಯಾವುದೇ ವ್ಯಾಲ್ಯೂಸ್ ಅನ್ನ ಕೊಟ್ರೆ ಅವೆಲ್ಲವೂ ಡಿಫರೆಂಟ್ ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗ್ತವೆ. ಆವಾಗ ಫಂಕ್ಷನ್ 1 ಆಗುತ್ತೆ. ಯಾವ್ಯಾವ ಇಂಟರ್ವಲ್ ಅಲ್ಲಿ? -π to 0 ಇಂಟರ್ವಲ್ ಅಲ್ಲಿ. ನೆಕ್ಸ್ಟ್ 0 ಇಂದ π ತಗೋಬಹುದಾ? ಎಸ್, 0 ಇಂದ π ತಗೊಂಡಾಗ ನೋಡಿ ಏನಾಗುತ್ತೆ, 0 ಇಂದ π ಗಲ್ಲೂ ಕೂಡ ಸೊ ನನಗೆ ವ್ಯಾಲ್ಯೂ ಏನಾಗುತ್ತೆ, ಪ್ರತಿ ವ್ಯಾಲ್ಯೂಗೂ ಡಿಸ್ಟಿಂಕ್ಟ್ ಇಮೇಜಸ್ ಸಿಗ್ತಾ ಹೋಗುತ್ತೆ. 0 ಕೊಟ್ಟಾಗ 1, π ಕೊಟ್ಟಾಗ -1, ಕ್ಲೋಸ್ ನನಗೆ ರೇಂಜ್ ಬಂದು ಹೋಗುತ್ತೆ. ಅದರ ಮಧ್ಯದಲ್ಲಿರುವಂತಹ ಎಲ್ಲಾ ವ್ಯಾಲ್ಯೂಸ್ ಬೇರೆ ಬೇರೆ ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗೋದ್ರಿಂದ ಆ ಫಂಕ್ಷನ್ 1 ಆಗುತ್ತೆ. ಹಂಗಾರೆ cos x ವ್ಯಾಲ್ಯೂ -π to 0 ಅಲ್ಲೂ ಕೂಡ 1 ಆಯ್ತು, 0 to π ಅಲ್ಲೂ ಕೂಡ 1 ಆಯ್ತು. ಸೊ ನೆಕ್ಸ್ಟ್ ನಾನು π to 2π ಅಂತ ತಗೊಳ್ತೀನಿ. ಈ ಇಂಟರ್ವಲ್ ಅಲ್ಲೂ ಕೂಡ ಫಂಕ್ಷನ್ 1 ಆಗುತ್ತೆ. ನಾವು ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತಂದ್ರೆ ಸೊ 2π to 3π ಈ ಇಂಟರ್ವಲ್ ಅಲ್ಲೂ ಕೂಡ ಫಂಕ್ಷನ್ 1 ಆಗುತ್ತೆ. ಹಂಗಾರೆ ನಾವು ಜನರಲ್ ಆಗಿ ಯಾವ ಇಂಟರ್ವಲ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ ಅಂತಂದ್ರೆ, ಸೊ cos x ಅನ್ನ ನಾನು 0 to π ಕ್ಲೋಸ್ ಇಂಟರ್ವಲ್ -1 to 1 ಅನ್ನ ಡಿಫೈನ್ ಮಾಡ್ಕೊಳ್ತೀನಿ. ಸೊ ಕ್ಲಿಯರ್ಲಿ 0 to π ಅಲ್ಲಿ 1 ಆಯ್ತು, -1 to 1 ಇದರಿಂದ ರೇಂಜ್ ಈಕ್ವಲ್ ಆಗೋದ್ರಿಂದ ಆನ್ ಆಯ್ತು. ಈ ಫಂಕ್ಷನ್ 1 ಆಗಿ ಆನ್ ಆಗಿರೋದ್ರಿಂದ ನಾನು ಇನ್ವರ್ಸ್ ಫಂಕ್ಷನ್ ನ ಡಿಫೈನ್ ಮಾಡ್ತೀನಿ. ಸೊ cos ಇನ್ವರ್ಸ್ x is equal to ಇದರ ರೇಂಜ್ ಇಲ್ಲಿ ಡೊಮೈನ್ ಆಗಿ ಬರುತ್ತೆ, -1 to 1 ಆಗುತ್ತೆ. ನೆಕ್ಸ್ಟ್ ಇದರ ಡೊಮೈನ್ ಇಲ್ಲಿ ರೇಂಜ್ ಆಗುತ್ತೆ 0 to π. ಸೊ ನಾವು ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡು, ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇತ್ತಲ್ವಾ, ಇವನು ಎಲ್ಲ ಚೂಸ್ ಮಾಡ್ಕೋಬಹುದಿತ್ತು. ಸೊ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನ ಚೂಸ್ ಮಾಡ್ಕೊಂಡು cos ಇನ್ವರ್ಸ್ x ಫಂಕ್ಷನ್ ಗೆ ಇದನ್ನ ರೇಂಜ್ ಅಂತ ಹೇಳೋದಲ್ಲದೆ ಇದನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ cos ಇನ್ವರ್ಸ್ x ಅಂತ ಹೇಳ್ತೀವಿ. ದಯವಿಟ್ಟು ನೆನಪಿಟ್ಕೊಳ್ಳಿ. ಅವಾಗಲೇ sin ಇನ್ವರ್ಸ್ x ಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಯಾವ್ದಾಗಿತ್ತು? ಕ್ಲೋಸ್ ಇಂಟರ್ವಲ್ -π/2 +π/2 ಆಗಿತ್ತು. ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನೆನಪಿಟ್ಕೊಳ್ಳಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ sin ಇನ್ವರ್ಸ್ x ಇಸ್ ಕ್ಲೋಸ್ ಇಂಟರ್ವಲ್ -π/2 +π/2. ಇಲ್ಲಿ cos ಇನ್ವರ್ಸ್ x ಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಾಗುತ್ತೆ 0 to π ಆಗುತ್ತೆ. ಸೊ ಅದೇ ತರ ಇವಾಗ ನಾವು tan x ಫಂಕ್ಷನ್ ಬರೋದಾದ್ರೆ tan x ಫಂಕ್ಷನ್ ಸೊ ಎಲ್ಲಾ ರಿಯಲ್ ನಂಬರ್ಸ್ ಗೂ ಡಿಫೈನ್ ಆಗಿರುತ್ತೆ ಎಕ್ಸೆಪ್ಟ್ ಅಟ್ ದ ಮಲ್ಟಿಪಲ್ ಆಫ್ ಆಡ್ ಮಲ್ಟಿಪಲ್ ಆಫ್ π/2. ಬಟ್ ಆಡ್ ಮಲ್ಟಿಪಲ್ ಆಫ್ π/2 ಅಲ್ಲಿ ಫಂಕ್ಷನ್ ಡಿಫೈನ್ ಆಗಿರಲ್ಲ. ಸೊ ಆ ಡೊಮೈನ್ ಅಲ್ಲಿ ನಾನು ಕೈ ಬಿಡ್ಬೇಕಾಗುತ್ತೆ. ಡೊಮೈನ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ಸೊ ಡೊಮೈನ್ ಯಾವ ಇಂಟರ್ವಲ್ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಫಂಕ್ಷನ್ 1 ಆಗುತ್ತೆ ಅಂತ ನೋಡೋಣ. ಸೊ ಈ ಗ್ರಾಫ್ ಹಿಂಗೆ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ π ಇರುತ್ತೆ, ಇದು 3π/2 ಇರುತ್ತೆ. ಸೊ ಗ್ರಾಫ್ ಹಿಂಗೆ ಬರುತ್ತೆ. ನೋಡಿ ಇಲ್ಲಿ ಸೊ ಇದು ನೆಗೆಟಿವ್ ಆಕ್ಸಿಸ್ -∞ ಇಂದ +∞ ವರೆಗೂ ಹೋಗಿರುತ್ತೆ. tan x ಫಂಕ್ಷನ್ ನಾನು ಇವಾಗ -π/2 ಇಂದ +π/2 ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೊಂತೀನಿ. ಸೊ ಎಲ್ಲಾ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ಗೂ ಕೂಡ ನನಗೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಸಿಗುತ್ತೆ. ಹಂಗಂದ್ರೆ ನಾನು -π/2 ಇಂದ +π/2 ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ರೆ ಫಂಕ್ಷನ್ 1 ಆಗುತ್ತೆ. ಅಲ್ಲಿಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು? ನಾವು π/2 ಇಂದ 3π/2 ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೋಬಹುದಲ್ವಾ? 100% ನಾವು π/2 ಇಂದ 3π/2 ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರು ಕೂಡ ಫಂಕ್ಷನ್ 1 ಆಗುತ್ತೆ. ಸೊ ನೆಕ್ಸ್ಟ್ ಇದೇ ತರ ನಾನು 3π/2 ಇಂದ 5π/2 ವರೆಗೂ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರು ಕೂಡ ಫಂಕ್ಷನ್ 1 ಆಗುತ್ತೆ, ನೋ ಡೌಟ್. ಬಟ್ ನಾನು ಯಾವ್ದೋ ಒಂದು ಜನರಲ್ ಇಂಟರ್ವಲ್ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ tan x ಫಂಕ್ಷನ್ ಇಲ್ಲಿಂದ ಇಲ್ಲಿವರೆಗೂ ಡಿಫೈನ್ ಮಾಡೋಣ ಅಂತಂದ್ರೆ tan x ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಸೊ ಓಪನ್ ಇಂಟರ್ವಲ್ -π/2 +π/2 ಟು ಸೆಟ್ ಆಫ್ ರಿಯಲ್ಸ್. ಯಾಕೆ? ರೇಂಜ್ ಸೆಟ್ ಆಫ್ ರಿಯಲ್ಸ್ ಅನೇ ಆಗಿದೆ. ಅದಕ್ಕೋಸ್ಕರ ಈ ಇಂಟರ್ವಲ್ ಇಂದ ನಾನು ಡಿಫೈನ್ ಮಾಡಿದೆ ಅಂತಾರೆ ಫಂಕ್ಷನ್ 1 ಆಗುತ್ತೆ, ಆನ್ ಆಗುತ್ತೆ. ನಾನು ಯಾಕೆ ಇಲ್ಲಿ ಓಪನ್ ಇಂಟರ್ವಲ್ ತಗೊಂಡೆ ಅಂದ್ರೆ tan ಫಂಕ್ಷನ್ -π/2 ಅಲ್ಲೂ ಡಿಫೈನ್ ಆಗಲ್ಲ.
ಸೊ ಪ್ಲಸ್ ಪೈ ಬೈ ಟು ಅಲ್ಲೂ ಡಿಫೈನ್ ಆಗಲ್ಲ, ಆ ವ್ಯಾಲ್ಯೂಸ್ ನಮ್ಮ ಡೊಮೈನ್ ಅಲ್ಲಿ ಇರಬಾರ್ದು. ಅದಕ್ಕೋಸ್ಕರ ನಾನು ಈ ಇಂಟರ್ವಲ್ ನ ಮೈನಸ್ ಪೈ ಬೈ ಟು ಟು ಪ್ಲಸ್ ಪೈ ಬೈ ಟು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ tan ಇನ್ವರ್ಸ್ x ಅನ್ನು ನಾನು ಡಿಫೈನ್ ಮಾಡಬೇಕು ಅಂದ್ರೆ, so tan inverse x is a function from this domain act as, sorry, this range act as domain here, R2 ಇಲ್ಲಿರುವಂತಹ ಡೊಮೈನ್ ಇಲ್ಲಿಗೆ ರೇಂಜ್ ಆಗುತ್ತೆ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು. ಸೊ ಇಲ್ಲಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡು ನಾನು ಈ ಫಂಕ್ಷನ್ ಗೆ ಇನ್ವರ್ಸ್ ಅನ್ನ ಡಿಫೈನ್ ಮಾಡ್ತೀನಿ. tan inverse x is a function from pi to R2 ಮೈಕ್ರೋ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ಇಲ್ಲಿಗೆ ಡಿಫೈನ್ ಮಾಡ್ಕೊಂಡಾಗ ಫಂಕ್ಷನ್ 1 ಆಗಿತ್ತು, R2 ಆಗಿತ್ತು, ಅದಕ್ಕೆ ಇನ್ವರ್ಸ್ ಡಿಫೈನ್ ಮಾಡಿದ್ದೀನಿ. ಈ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ನಾನು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ tan inverse x ಅಂತ ಹೇಳ್ತೀನಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ tan inverse x ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಕೊಸೆಕೆಂಟ್ ಇನ್ವರ್ಸ್ ಗೆ ಯಾವುದಕ್ಕೆ ರಿಸ್ಟ್ರಿಕ್ಟ್ ನೋಡಿ, ದಯವಿಟ್ಟು ನೋಡಿ. ಇವಾಗ cot x ಫಂಕ್ಷನ್ ನಾನು ಅದರ ಡೊಮೈನ್ ನ 0 to pi ಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ 1 1 ಆಗುತ್ತೆ. ಆಸ್ ಯೂಶುವಲ್ ಅದರ ರೇಂಜ್ ಸೆಟ್ ಆಫ್ ರಿಯಲ್ಸ್ ಆಗಿರೋದ್ರಿಂದ ಫಂಕ್ಷನ್ onto ಆಗುತ್ತೆ. ಸೊ 1 1 ಆಗಿ onto ಆಯ್ತು ಅಂತಂದ್ರೆ ನಾನು ಇವಾಗ cot x ದ ಇನ್ವರ್ಸ್ ಅನ್ನ ಡಿಫೈನ್ ಮಾಡಬಹುದು. cot x ದ ಇನ್ವರ್ಸ್ ಎಲ್ಲಿಂದ ಎಲ್ಲಿವರೆಗೂ ಡಿಫೈನ್ ಆಗುತ್ತೆ ಅಂದ್ರೆ, cot inverse x is a function from ಇಲ್ಲಿರುವ ರೇಂಜ್ ಇಲ್ಲಿ ಡೊಮೈನ್ ಆಗುತ್ತೆ. ಸೊ R2 ಓಪನ್ ಇಂಟರ್ವಲ್ 0, pi. ಅದೇ ತರ ಕೊಸೆಕೆಂಟ್ ಎಕ್ಸ್ ಫಂಕ್ಷನ್ 1 1 ಮಾಡಬೇಕು ಅಂತಂದ್ರೆ ನಾನು ಕ್ಲೋಸ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ಮೈನಸ್ 0 ಅನ್ನೋ ಇಂಟರ್ವಲ್ ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಾತ್ರ ಫಂಕ್ಷನ್ ಏನಾಗುತ್ತೆ 1 1 ಆಗುತ್ತೆ. ಯಾಕೆ ಮೈನಸ್ 0 ಅಂತ ತಗೊಂಡೆ ಅಂತಂದ್ರೆ 0 ಅನ್ನೋ ಪಾಯಿಂಟ್ ಅಲ್ಲಿ ಕೊಸೆಕೆಂಟ್ ಫಂಕ್ಷನ್ ಡಿಫೈನ್ ಆಗಲ್ಲ. ಯಾಕೆ sin x is equal to sin 0 is equal to 0 ಆಗಿರುತ್ತೆ. ಅದನ್ನ ರೆಸಿಪ್ರೋಕಲ್ ತಗೊಂಡ್ವಿ ಅಂತಂದ್ರೆ ಅದು ನಾಟ್ ಡಿಫೈನ್ ಆಗುತ್ತೆ. ಅದಕ್ಕೋಸ್ಕರ 0 ಅನ್ನೋ ಪಾಯಿಂಟ್ ಅನ್ನ ನಾನು ಈ ಇಂಟರ್ವಲ್ ಇಂದ ತೆಗೆದು ಬಿಸಾಕ್ಬೇಕು. ಅವಾಗ ಮಾತ್ರ ಈ ಫಂಕ್ಷನ್ ಏನಾಗುತ್ತೆ 1 1 ಆಗುತ್ತೆ. ಇನ್ನ ರೇಂಜ್ ನ ನಾನು r ಮೈನಸ್ ಓಪನ್ ಇಂಟರ್ವಲ್ ಮೈನಸ್ 1 1 ಅಂತ ಡಿಫೈನ್ ಮಾಡ್ಕೊಂಡ್ರೆ ಫಂಕ್ಷನ್ onto ಆಗುತ್ತೆ. ಈಗ ಫಂಕ್ಷನ್ 1 1 ಆಗಿದೆ, onto ಆಗಿದೆ ಅಂದ್ರೆ ಇದರ ಇನ್ವರ್ಸ್ ಕೂಡ ನಾನು ಡಿಫೈನ್ ಮಾಡ್ತೀನಿ. ಸೊ ಎಲ್ಲಿಂದ ಎಲ್ಲಿವರೆಗೂ ಆಗುತ್ತೆ ನೋಡಿ, ಕೊಸೆಕೆಂಟ್ ಇನ್ವರ್ಸ್ x is a function from ಇಲ್ಲಿರುವಂತಹ ಕೋಡೊಮೈನ್ ಇಲ್ಲಿಗೆ ಡೊಮೈನ್ ಆಗುತ್ತೆ r ಮೈನಸ್ 1 1 ಟು ಕ್ಲೋಸ್ ಇಂಟರ್ವಲ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ಮೈನಸ್ 0. In the same way, secant x function ನಾನು close interval 0, pi minus pi by 2 ಅನ್ನೋ ಇಂಟರ್ವಲ್ ಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ರೆ ಫಂಕ್ಷನ್ 1 1 ಆಗುತ್ತೆ. ಸೊ ಅದರ ಆಸ್ ಯೂಶುವಲ್ ರೇಂಜ್ ಏನಾಗಿರುತ್ತೆ ಅಂದ್ರೆ r ಮೈನಸ್ 1 1 ಆಗಿದೆ. therefore function is both 1 1 and onto ಆಗಿರೋದ್ರಿಂದ ಇದಕ್ಕೂ ಕೂಡ ನಾನು ಇನ್ವರ್ಸ್ ಫಂಕ್ಷನ್ ನ ಡಿಫೈನ್ ಮಾಡ್ತೀನಿ. secant inverse x ಆಗುತ್ತೆ. secant inverse x is a function from r minus open interval minus 1 1 to close interval 0, pi minus pi by 2. ನಿಮ್ಗೆ ಇದು ಗೊತ್ತಿರಬೇಕು. ಯಾಕೆ ಮೈನಸ್ ಪೈ ಬೈ 2 ಮಾಡಿದೆ ಅಂದ್ರೆ at x is equal to pi by 2 secant x function is not defined. ಯಾಕೆಂದ್ರೆ cos pi by 2 ವ್ಯಾಲ್ಯೂ 0 ಆಗಿದೆ. ಅದನ್ನ ರೆಸಿಪ್ರೋಕಲ್ ತಗೊಂಡಾಗ ನಮಗೆ ಈ ಫಂಕ್ಷನ್ ಡಿಫೈನ್ ಆಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾ 6 ಫಂಕ್ಷನ್ ಗಳ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಗೊತ್ತಾಗಬೇಕು. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಮತ್ತೇನಿಲ್ಲ. ಸೊ cot ಅಂದ್ರೆ ಟ್ರಿಗ್ನೋಮೆಟ್ರಿಕ್, ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಬರುವಂತಹ ರೇಂಜ್ ಗಳನ್ನೇ ನಾವು ಏನಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ದಯವಿಟ್ಟು ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಗಳು ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಗಳನ್ನ ಇಟ್ಟುಕೊಂಡು ಅಥವಾ ಈ ಡೊಮೈನ್ ನ 1 ಮಾರ್ಕಿಗೆ ಎಕ್ಸಾಮ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ನೆನ್ಪಿಟ್ಟುಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಇನ್ನೊಂದ್ಸರಿ ಎಲ್ಲಾ ಫಂಕ್ಷನ್ ಗಳ ಡೊಮೈನ್ ಮತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ನೋಡ್ಕೊಳ್ಳೋಣ. ಸೊ sin ಇನ್ವರ್ಸ್ x ಗೆ ಡೊಮೈನ್ ಕ್ಲೋಸ್ ಇಂಟರ್ವಲ್ ಮೈನಸ್ 1 1 ಆಗುತ್ತೆ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕ್ಲೋಸ್ ಇಂಟರ್ವಲ್ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2. ಕಾಸ್ ಇನ್ವರ್ಸ್ x ಗೆ ಮೈನಸ್ 1 1. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ 0, pi. ಸೊ tan ಇನ್ವರ್ಸ್ x ಗೆ 6 ಕ್ಲೋಸ್ ಇದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2. cot ಇನ್ವರ್ಸ್ x ಗೆ ಡೊಮೈನ್ ಸೆಟ್ ಆಫ್ ರಿಯಲ್ಸ್ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಓಪನ್ ಇಂಟರ್ವಲ್ 0, pi. cosecant ಇನ್ವರ್ಸ್ x ಗೆ r minus open interval minus 1 1 is domain. So and range or principal value branch is close interval minus pi by 2 plus pi by 2 minus 0. So secant inverse x ಗೆ
r minus minus 1 comma 1 to close interval 0 comma pi to minus pi by 2. ನೆನಪಿಟ್ಟುಕೊಳ್ಳೋದು ತುಂಬಾ ಸಿಂಪಲ್. ನೋಡಿ sin inverse x ಮತ್ತೆ cos inverse x ನ ಎರಡನ್ನೂ ರಿಲೇಟ್ ಮಾಡ್ಕೊಳ್ಳಿ. ಇವೆರಡೂ ತರದ ಡೊಮೈನ್ ಸೇಮ್ ಆಗಿದೆ. ಅದೇ ತರ tan inverse x ಮತ್ತೆ cot inverse x ದ ಎರಡೂ ಡೊಮೈನ್ ಸೇಮ್ ಆಗಿದೆ. cosecant inverse x ಮತ್ತೆ secant inverse x ದ ಎರಡೂ ಫಂಕ್ಷನ್ ದ ಡೊಮೈನ್ ಸೇಮ್ ಆಗಿದೆ. ಅದಾದ ನಂತರ ಈ sin inverse x ಮತ್ತೆ cosecant inverse x ನ ಕಂಪೇರ್ ಮಾಡಿ ಅದರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಸೇಮ್ ಆಗಿದೆ. ಬಟ್ cosecant inverse x ಫಂಕ್ಷನ್ ಬಂದ ತಕ್ಷಣ -0 ಮಾಡಬೇಕು, ಯಾಕೆಂದ್ರೆ 0 ಅನ್ನೋ ಪಾಯಿಂಟ್ ಅಲ್ಲಿ ಫಂಕ್ಷನ್ ಡಿಫೈನ್ ಆಗಲ್ಲ. ಅದಾದ ನಂತರ ನೋಡಿ ತುಂಬಾ ಸಿಂಪಲ್ ಆಗಿದೆ. cos inverse x ಫಂಕ್ಷನ್ ಮತ್ತೆ secant inverse x ಫಂಕ್ಷನ್ ಗೆ ಸೊ ಎರಡನ್ನೂ ಕಂಪೇರ್ ಮಾಡಿದಾಗ ಇದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕ್ಲೋಸ್ ಇಂಟರ್ವಲ್ 0 comma pi, ಇಲ್ಲೂ ಕೂಡ ಕ್ಲೋಸ್ ಇಂಟರ್ವಲ್ 0 comma pi, ಬಟ್ except at the point pi by 2 ಅಂದ್ರೆ ಅದೇ ಮೈನಸ್ ಸೆಕೆಂಡ್ ಎಲಿಮೆಂಟ್ pi by 2 ಆಗುತ್ತೆ. ಯಾಕಂದ್ರೆ pi by 2 ಅನ್ನೋ ಪಾಯಿಂಟ್ ಅಲ್ಲಿ ಫಂಕ್ಷನ್ ಡಿಫೈನ್ ಆಗಲ್ಲ. ಸೊ ಇದನ್ನ ಈಸಿಯಾಗಿ ನೆನಪಿಟ್ಕೋಬೇಕು. ಅದಾದ ನಂತರ ನೀವು ಇನ್ನೂ ರಿಲೇಟ್ ಮಾಡೋದಾದ್ರೆ ಸೊ cos inverse x ಮತ್ತೆ cot inverse x ಗೆ ಸೊ ಕಂಪೇರ್ ಮಾಡಬಹುದು. ಇಲ್ಲಿ ಕ್ಲೋಸ್ ಇಂಟರ್ವಲ್ ಇರುತ್ತೆ, ಇಲ್ಲಿ ಓಪನ್ ಇಂಟರ್ವಲ್ ಇರುತ್ತೆ. ಇನ್ ದ ಸೇಮ್ ವೇ sin inverse x ಗೆ ಮತ್ತೆ tan inverse x ಗೆ ಕಂಪೇರ್ ಮಾಡಬಹುದು. ಇಲ್ಲಿ ಓಪನ್ ಇಂಟರ್ವಲ್, ಇಲ್ಲಿ ಕ್ಲೋಸ್ ಇಂಟರ್ವಲ್. ಸೊ ಈ ತರ ನೀವು ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಒಂದ್ಸರಿ ಕಂಪ್ಲೀಟ್ ಆಗಿ ಎಲ್ಲ ನೋಡ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ.